ಈ ಶ್ರೀರಾಮುಲು ಹಾಗೂ ರೆಡ್ಡಿ ವಾಕ್ಸಮರ ಇಲ್ಲಿಗೆ ಮುಗಿಲಿಲ್ಲ. ಕಹಾನಿಯಲ್ಲಿ ಮತ್ತಷ್ಟು ಟ್ವಿಸ್ಟ್ಗಳಿದ್ದಾವೆ. ಶ್ರೀರಾಮುಲು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರ್ತಿದ್ದಾರೆ ಅನ್ನುವಂಥದ್ದು ರೆಡ್ಡಿ ಅವರ ಮಾತು. ಸತೀಶ್ ಜಾರಕಿಹೊಳಿ ಅವರನ್ನ ಕೆಡುವುದಕ್ಕೆ, ಅವ್ರನ್ನ ಡಮ್ಮಿ ಮಾಡೋದಕ್ಕೆ DK ಶಿವಕುಮಾರ್ ಮಾಡಿರುವಂಥ ಪ್ಲಾನ್ ಇದು ಅಂತ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ರೆಡ್ಡಿ ಮಾತಿಗೆ DK ಶಿವಕುಮಾರ್ ಏನಾದರೂ, CM ಏನು ಹೇಳಿದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ. ನೇಚರ್ ಬರಕಂದ್ರೆ ಅದರಿಂದ ಬೆಳೆದನ್ರಿ, ದೊಡ್ಡ ಮನುಷ್ಯ ಇದ್ದಾನೆ ಪಾಪ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಎಂತ ಸ್ನೇಹಿತರು ಅಂದ್ರೆ ಒಬ್ಬರಿಗೊಬ್ಬರು ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ ಅಂತಿದ್ರು. ಆದ್ರೆ ಇವತ್ತು ನಿನ್ನನ್ನ ಜೈಲಿಗೆ ಕಳಿಸ್ತೀನಿ ಅನ್ನೋ ಮಟ್ಟಿಗೆ ಒಬ್ಬರಿಗೊಬ್ಬರು ಚಾಲೆಂಜ್ ಮಾಡ್ತಿದ್ದಾರೆ. ಜನಾರ್ದನ ರೆಡ್ಡಿ ರಾಮುಲು ಎಷ್ಟು ವಾಗ್ಯುದ್ಧ ನಡೆಸೋಕೆ ಕಾರಣ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಂತೆ. ಎಂಥದ್ದೊಂದು ಬಾಂಬ್ ಹಾಕಿದ್ರು ಜನಾರ್ದನ ರೆಡ್ಡಿ. DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮನಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತ ಹೇಳಿ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ನಿನಗೆ ಬಿಟ್ಟಿದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಶ್ರೀರಾಮುಲು? ಈಗಾಗಲೇ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ರೆಡಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ರಾಜಕೀಯವಾಗಿ ಕಾಂಗ್ರೆಸ್ನಲ್ಲಿ ಮುಗಿಸೋಕೆ DK ಶಿವಕುಮಾರ್ ಸ್ಕೆಚ್ ಹಾಕಿದ್ದಾರೆ. ಅದಕ್ಕೆ ರಾಮುಲುಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ರೆಡ್ಡಿ ಬಾಂಬ್ ಹಾಕಿದ್ದಾರೆ. ಸತೀಶ್ರನ್ನ ಮಟ್ಟ ಹಾಕೋಕೆ ನಾನ್ಯಾರು, ಅದು ರೆಡ್ಡಿ ಊಹೆ ಅಷ್ಟೇ ಅಂದ್ರು ರಾಮುಲು. ಆದ್ರೆ DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮನಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತ ಹೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತ ಹೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ನಿನ್ನ ಮನಸ್ಸಿಗೆ ಏನ್ ತೋಚುತ್ತೆ, ಏನ್ ಅನ್ನುತ್ತೆ, ಇರಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಅವ್ರು ಊಹೆ ಇರಬಹುದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ, ನಾನು ಅವ್ರ ಮಟ್ಟಕ್ಕೆ ನಾನೇ ಅವನು. ಸದ್ಯಕ್ಕೆ ರಾಮುಲು ಪಕ್ಷ ಬಿಡೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ. ಇದರ ಮಧ್ಯೇನೆ ಆಪ್ತರ ಜೊತೆ ಶ್ರೀರಾಮುಲು ಸಭೆ ಮಾಡಿದ್ರು. ಅದೇ ಹೊತ್ತಲ್ಲೇ ಶ್ರೀರಾಮುಲುಗೆ ಕರೆ ಮಾಡಿರುವ JP ನಡ್ಡಾ ದೆಹಲಿಗೆ ಬರಲು ಆಹ್ವಾನ ಕೊಟ್ರು. ಆದಷ್ಟು ಬೇಗ ದೆಹಲಿಗೂ ಹೋಗ್ತೀನಿ, ಪಕ್ಷ ಬಿಡೋ ಸಮಯ ಬಂದ್ರೆ ಪ್ರಧಾನಿ ಶಾ ರಾಜನಾಥ್ ಹತ್ರ ಹೋಗಿ ಹೇಳ್ತೀನಿ ಅಂತಿರೋ ರಾಮುಲು. ನನ್ನ ಪಕ್ಷದಲ್ಲಿ ನಾನಿದ್ರೆ ರಾಜ, ಅಲ್ಲಿಗೆ ಹೋದ್ರೆ ಗುಲಾಮನಾಗ್ತೀನಿ ಅಂದ್ರು ರಾಮುಲು. ಅವ್ರು ಬಹಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ. ನಾನು ಹೇಳಿದೆ, ಪಾರ್ಟಿ ಬಿಟ್ಟು ಅಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗಂತ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮುಲು ಈ ಆಪ್ತೋ ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದ್ರೆ ಕೆಳ ಮಟ್ಟದಿಂದ ಬೆಳೆದಂತ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಅಣ್ಣ ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನಕ್ ಹೋಗಲ್ಲ ಅಣ್ಣ. ಒಬ್ಬೂರು ರಾಜ, ಒಬ್ಬೂರಿನಲ್ಲಿ ಗುಲಾಮನ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕ, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐ ಆಮ್ ಸೇಯಿಂಗ್. ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರ ಮಧ್ಯೆ ಮುನಿಸು ಬೇಸರಾಗಿರೋದು ಸಹಜ. ಆದ್ರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಮುಗಿಸೋಕೆ ಶ್ರೀರಾಮುಲು DK ಶಿವಕುಮಾರ್ ಅವರ ಪಾಲಿಗೆ ಅಸ್ತ್ರ ಆಗಿದ್ದಾರೆ ಅನ್ನೋದು ಅಚ್ಚರಿ. ಇದೇ ವಿಷಯದ ಬಗ್ಗೆ DK ಶಿವಕುಮಾರ್ ಅನ್ನ ಕೇಳಿದ್ರೆ, ನಾನು ಯಾರನ್ನು ಸಂಪರ್ಕಿಸಿಲ್ಲ, ಬಿಜೆಪಿ ಅವರೇ ಕಳಿಸ್ತಿದ್ದಾರೆ ಅಂದ್ರು. ಇನ್ನೊಂದ್ ಕಡೆ CM ಸಿದ್ದರಾಮಯ್ಯ ಮಾತಾಡಿ ಬಿಜೆಪಿಯವರಲ್ಲದೆ 3 ಗುಂಪುಗಳಿವೆ, ನಮ್ಮಲ್ಲಿಲ್ಲ ಅಂದ್ರು. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಬಿಜೆಪಿನಲ್ಲಿ 3-4 ಗುಂಪುಗಳಿದಾವೆ, ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ. ನಾನು DK ಶಿವಕುಮಾರ್ ಇಲ್ಲೇ ಇದ್ದೀವಲ್ಲ, ಗುಂಪೇಲಿದೆ ನಮ್ಮ ಹತ್ರ. There is no groupism in our party. Ramulu is also a powerful leader of our community. Not only for ST community, ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನ ವಿಶ್ವಾಸದಿಂದ ಕಾಣ್ತಾ ಇದ್ದದಂತದ್ದು ನಾನು ನೋಡಿದ್ದೀನಿ. ಈಗ ಅವರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವ್ರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ.
ಕಾಂಗ್ರೆಸ್ ನಾಯಕರು ಆಗಾಗ ಬಿಜೆಪಿ ಅಧಿರಥ ಮಹಾರಥರೇ ಕಾಂಗ್ರೆಸ್ಗೆ ಬರ್ತಾರೆ ಅಂತಿದ್ರು. ಸಂಕ್ರಾಂತಿ ಬಳಿಕ ಕ್ರಾಂತಿ ಆಗುತ್ತೆ ಅಂತಿದ್ರು. ಈಗ ರೆಡ್ಡಿ ಹಾಕಿರೋ ಬಾಂಬ್ ರಾಮುಲು ಅವರ ನಿಗೂಢ ಹೆಜ್ಜೆಗಳನ್ನ ನೋಡ್ತಿದ್ರೆ ನಿಜಾನ ಅನ್ನಿಸ್ತಿದೆ. ಏನೇ ಆಗ್ಲಿ, ರಾಮುಲು ಕಾಂಗ್ರೆಸ್ ಸೇರೋದು ನಿಜವೇ ಆದ್ರೆ ಅದು ರಾಜ್ಯ ಬಿಜೆಪಿಗೆ ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೋಡೋಣ ಏನೇನಾಗತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.